ಬೆಂಗಳೂರಲ್ಲಿ 12 ವರ್ಷದ ಮಗನಿದ್ದರೂ ಎರಡನೇ ಗಂಡನಿಗೂ ಕೈಕೊಟ್ಟು ಕಾನ್ಸ್ಟೇಬಲ್ನೊಂದಿಗೆ ಮಹಿಳೆ ಪರಾರಿಯಾಗಿದ್ದಾಳೆ. ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರನ ಜೊತೆ ಮೋನಿಕಾ ಇದೀಗ ಪರಾರಿಯಾಗಿದ್ದಾಳೆ. ರಾಘವೇಂದ್ರ HSR ಲೇಔಟ್ ಪೊಲೀಸ್ ಠಾಣೆಯ ಹೊಯ್ಸಳ ವಾಹನ ಓಡಿಸುತ್ತಿದ್ದ ಕಾನ್ಸ್ಟೇಬಲ್. ಮೋನಿಕಾ ಮೊದಲ ಗಂಡನನ್ನು ಬಿಟ್ಟು ಈಗ ಎರಡನೇ ಮದುವೆಯಾಗಿದ್ಲು. ಇದೀಗ ಎರಡನೇ ಗಂಡನಿಗೂ ಕೈಕೊಟ್ಟು ಪ್ರಿಯಕರ ಕಾನ್ಸ್ಟೇಬಲ್ ಜೊತೆಗೆ ಮೋನಿಕಾ ಪರಾರಿಯಾಗಿದ್ದಾಳೆ. ಕಾನ್ಸ್ಟೇಬಲ್ ರಾಘವೇಂದ್ರನಿಗೂ ಕೂಡ ಮದುವೆಯಾಗಿ ಒಂದು ಮಗು ಇದೆ. ಉತ್ತರ ಕರ್ನಾಟಕ ಮೂಲದ ರಾಘವೇಂದ್ರ ಹಾಗೂ ಮೈಸೂರು ಮೂಲದ ಮೋನಿಕಾ ಎಂದು ತಿಳಿದು ಬಂದಿದ್ದು, 12 ವರ್ಷದ ಮಗನಿದ್ರೂ ಕೂಡ ಪ್ರಿಯಕರನ ಜೊತೆಗೆ ಮೋನಿಕಾ ಪರಾರಿಯಾಗಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಮೋನಿಕಾಗೆ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರನ ಪರಿಚಯ ಆಗಿತ್ತು. ನಂತರ ಪ್ರತಿದಿನ ಕರೆ ಮಾಡಿ ರಾಘವೇಂದ್ರ ಮತ್ತು ಮೋನಿಕಾ ಮಾತನಾಡ್ತಾ ಇದ್ರು. ಕಳೆದ 3 ತಿಂಗಳ ಹಿಂದೆ ಮೋನಿಕಾ ಠಾಣೆಗೆ ದೂರೊಂದನ್ನು ನೀಡಿರ್ತಾಳೆ. ನನ್ನ ಗಂಡನನ್ನ ಕರೆಸಿ ಬುದ್ಧಿ ಹೇಳಿ ಪ್ರತಿನಿತ್ಯ ನನಗೆ ದೈಹಿಕ ಹಾಗೂ ಮಾನಸಿಕ ಟಾರ್ಚರ್ ಅನ್ನ ನೀಡ್ತಾರಂತ ದೂರೊಂದನ್ನ ನೀಡಿ ಪ್ರಿಯಕರ ಕಾನ್ಸ್ಟೇಬಲ್ ಆದಂತಹ ರಾಘವೇಂದ್ರನ ಜೊತೆ ಪರಾರಿಯಾಗಿರ್ತಾಳೆ. ನನ್ನ ಪ್ರಿಯಕರನ ಜೊತೆ ಪರಾರಿಯಾಗುವ ಮುನ್ನ ಪತಿಯ ವಿರುದ್ಧವೇ ಚಂದ್ರ ಲೇಔಟ್ ಠಾಣೆಗೆ ಹೋಗಿ ದೂರೊಂದನ್ನು ನೀಡಿ ಹೋಗಿರ್ತಾಳೆ. ಇತ್ತ ಮನೆಯಲ್ಲಿದ್ದ 160 ಗ್ರಾಂ ಚಿನ್ನ ಹಾಗೂ ಸುಮಾರು 2 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಕೂಡ ಹೋಗಿರ್ತಾಳೆ. ಇದೀಗ ಮೋನಿಕಾಳ ಪ್ರಿಯಕರನಾದಂತಹ ರಾಘವೇಂದ್ರ ಕಾನ್ಸ್ಟೇಬಲ್ ಅನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ.